ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇದು ಬಂದು ಥರ್ಸ್ಡೇ ಬ್ಲಾಗ್ ಆಗಿರುತ್ತೆ, ಗುರುವಾರದ ಬ್ಲಾಗ್. ಈ ಬ್ಲಾಗಲ್ಲಿ ಇವತ್ತಿನ ಪೂಜೆ ಲೇಟ್ ಆಗುತ್ತೆ, ಯಾಕಂತ ಅಂದರೆ ಸ್ವಲ್ಪ ಬಟ್ಟೆ ಎಲ್ಲ ವಾಶಿಗೆ ಹಾಕಿದ್ದೀನಿ, ಬೆಡ್ಶೀಟ್ ಕವರು ಬೆಡ್ಶೀಟ್ ಎಲ್ಲ ವಾಶಿಗೆ ಹಾಕಿದ್ದೀನಿ. ಸೊ ಅದಕ್ಕೆ ಲೇಟ್ ಆಗುತ್ತೆ. ಹಾಗೆ ದೇವ್ರ ಸಾಮಾನು ಬೇರೆ ತೊಳಿಬೇಕು. ಎಲ್ಲ ಮಾಡ್ಕೊಂಡು ಮಾಡೋಷ್ಟರಲ್ಲಿ ಸಂಜೆ ಆಗೋಗುತ್ತೆ. ಸೊ ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಈ ವ್ಲಾಗಲ್ಲಿ ನಮ್ಮ ಪುಟ್ಟ ಮನೆಯ ಹೋಮ್ ಟೂರ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟರ ಮಟ್ಟಿಗೆ ಅದು ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಚಿಕ್ಕದಾಗಿ ನಮ್ಮ ಮನೆ ಹೇಗಿದೆ ಅಂತ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವ್ಲಾಗ್ನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ತಿಂಡಿಗೆ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ. ಇದು ಹರ್ಷಿತನ ಪ್ರಸಾದ. ಅವಳಂತೂ ಹಾಕಿದ್ದು ಇಷ್ಟ ಹಾಕಿದ್ರೆ ಅಷ್ಟರಲ್ಲೂ ಇಷ್ಟು ಬಿಟ್ಟೋಗ್ತಾಳೆ, ಫುಲ್ಲಂತೂ ತಿನ್ನೋದೇ ಇಲ್ಲ. ಸೊ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತಿನ್ನಿಸ್ತೀನಿ. ಜೊತೆಗೆ ಇಲ್ಲಿ ನಾನು ಸ್ವಲ್ಪ ಸ್ವೀಟ್ ಅವಲಕ್ಕಿ ಕೂಡ ಮಾಡ್ಕೊಂಡಿದ್ದೀನಿ. ಅವಲಕ್ಕಿ ಮಾಡಿದಾಗೆಲ್ಲ ನಾನು ಸಿಹಿ ಅವಲಕ್ಕಿನೂ ಸ್ವಲ್ಪ ಮಾಡ್ತೀನಿ, ನನಗೆ ಇಷ್ಟ ತಿನ್ನೋಕ್ಕೆ ಅಂತ. ಸೊ ತಿಂಡಿ ಪೂಜೆ ಲೇಟ್ ಆಗುತ್ತೆ, ಅದಕ್ಕೆ ತಿಂದ್ಬಿಡ್ತೀನಿ. ನನ್ನ ಕೈಲಂತೂ ಹಶು ತಡ್ಕೊಂಡು ಇರೋಕ್ಕಾಗಲ್ಲ. ಶೇಕ್ ಅಥವಾ ಏನಾದರೂ ಕುಡಿದ್ಬಿಡ್ತೀನಿ. ಮುಂಚೆ ಎಲ್ಲ ಪೂಜೆ ಆಗೋ ತನಕ ಹಂಗೆ ಇರ್ತಾ ಇದ್ದೆ, ಇವಾಗ ಆ ಥರ ಆಗಲ್ಲ, ನನಗೆ ಸುಸ್ತಾಗ್ಬಿಡ್ತೀನಿ. ಸೊ ಅದಕ್ಕೆ ತಿಂಡಿ ಮಾಡ್ಕೊಬಿಡ್ತೀನಿ. ತಿಂಡಿ ಮಾಡೋಣ. ಸೊ ತಿಂಡಿ ಆಯಿತು. ತಿಂಡಿ ತಿಂದಾದ್ಮೇಲೆ ಬಂದೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬಿಡೋಣ ಅಂತ. ಸೊ ನೈಟೇ ನಾನು ಆಲ್ರೆಡಿ ಹಿಂದಿನ ದಿನ ನೈಟು ಫುಲ್ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೇ ನಾನು ಮಲಗೋದು ಸಾಮಾನ್ಯವಾಗಿ. ಸೊ ಅದಕ್ಕೆ ಬೆಳಗ್ಗೆ ಎದ್ದು ನನಗೆ ಏನಷ್ಟು ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಇರಲ್ಲ. ತೊಳೆದಿಟ್ಟಿದ್ದ ಪಾತ್ರೆಗಳನ್ನ ಮಾತ್ರ ಇವಾಗ ಜೋಣಿಸ್ಕೊಳ್ತಾ ಇದ್ದೀನಿ. ಇವಾಗ ತಿಂಡಿ ಏನು ಮಾಡಿರ್ತೀನಿ ಅದ್ರದ್ದು ಪಾತ್ರೆ ಬಿದ್ದಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಅಡುಗೆ ಮನೆ ಕ್ಲೀನಿಂಗ್ ಏನಿರಲ್ಲ ನನಗೆ ಕೆಲಸ. ಸಾಮಾನ್ಯವಾಗಿ ಹೆಂಗಸರಿಗೆ ಪಾಪ ಅಡುಗೆ ಮನೆದೇ ಒಂದು ದೊಡ್ಡ ತಲೆನೋವಾಗಿರುತ್ತೆ. ಕ್ಲೀನಿಂಗ್ ಕೆಲಸ, ಪಾತ್ರೆ, ಅದು ಇದು ಅಂತ ಹೇಳ್ಬಿಟ್ಟು ಏನು ತಿಂಡಿ ಮಾಡೋದು, ಏನು ಅಡುಗೆ ಮಾಡೋದು, ಇದೇ ಆಗೋಗಿರುತ್ತೆ ಅವ್ರದ್ದು 3 ಹೊತ್ತೂ. ಎಲ್ಲರೂ ಅಂದ್ಕೊಳ್ತಾರೆ ಏನು ಮನೆ ಕೆಲಸ ತಾನೇ ಅಷ್ಟೇ ತಾನೇ ಅಂತ. ಬಟ್ ಅವ್ರಿಗೆ ಗೊತ್ತಿರುತ್ತೆ ತಲೆ ಬಿಸಿ. ದಿನ ಪಾತ್ರೆ ತೊಳಿಬೇಕು, ಏನು ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡೋದ್ರಲ್ಲೇ ಇಡೀ ದಿನ ಕಳೆದ್ಬಿಟ್ಟಿರ್ತಾರೆ ಪಾಪ. ನನಗೆ ಏನು ಗೊತ್ತಾ, ಸಾಂಗ್ ಇಲ್ಲ ಅಂದರೆ ನನಗೆ ನನ್ನ ಕೈಲಿ ಕೆಲಸ ಮಾಡೋಕ್ಕೆ ಆಗಲ್ಲ. ಒಂಥರ ನನಗೆ ಅದು ಎನರ್ಜಿ ಬೂಸ್ಟ್ ಥರ ಇರುತ್ತೆ. ಸಾಂಗ್ ಹಾಕ್ಕೊಂಡು ಜೋರಾಗಿ ಹಾಡು ಹೇಳ್ಕೊಂಡು ನಾನು ಕೆಲಸ ಮಾಡೋದು ಕೂಡ ನನಗೆ ಗೊತ್ತಾಗಲ್ಲ. ನೀವು ಈ ಟ್ರಿಕ್ಸ್ನ ಟ್ರೈ ಮಾಡಿ ನೋಡಿ. ಇಲ್ಲ ಯಾರ್ಯಾರು ನನ್ನ ಥರನೇ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಾಂಗ್ಸ್ ಇದ್ದರೆ ನಿಜವಾಗ್ಲೂ ಕೆಲಸ ಮಾಡೋದು ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಟೈಮ್ ಹೋಗಿಬಿಡುತ್ತೆ, ಬೇಗ ಕೆಲಸನೂ ಮುಗ್ದೋಗ್ಬಿಡುತ್ತೆ. ಬೇಕಿದ್ದರೆ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ನ. ಸಾಂಗ್ ಹಾಕ್ಕೊಂಡು ನಿಮಗೆ ಕೆಲಸ ಮಾಡಿ ನೋಡಿ ಯಾವ ಥರ ಅನಿಸುತ್ತೆ ಅಂತ. ಕೆಲಸ ಮಾಡೋ ಸ್ಟ್ರೇನೂ ಆಗಲ್ಲ, ಗೊತ್ತೂ ಆಗಲ್ಲ ಅದು ನಿಮಗೆ. ಹಾಗೆಯೇ ಒಂದು ವಿಷಯ ಏನಪ್ಪ ಅಂತಂದರೆ, ಸುಮಾರು ಜನ ವ್ಲಾಗ್ಸ್ ಮಾಡೋರು, ವಿಡಿಯೋಸ್ ಮಾಡೋರು ಏನು ಕೆಲಸನೇ ಮಾಡಲ್ಲ, ಅವ್ರಿಗೇನು ಬೇರೆ ಕೆಲಸನೇ ಇರಲ್ಲ ಅಂತ ಹೇಳಿ ಕೆಲವರು ಕಮೆಂಟ್ಗಳು ಹಾಕ್ತಾರೆ. ಸೊ ಅವ್ರಿಗೂ ಮನೆ, ಫ್ಯಾಮಿಲಿ ಅಂತ ಎಲ್ಲ ಕೆಲಸ ಅಂತ ಎಲ್ಲ ಇರುತ್ತೆ. ಅದನ್ನೆಲ್ಲ ಮಾಡಿಕೊಂಡು ಸಹ ಅವರು ವಿಡಿಯೋಸ್ ಮಾಡ್ತಾರೆ. ಅಂದರೆ ಜಸ್ಟ್ ಅವರ ಒಂದು ಮನೋರಂಜನೆಗೋ, ಟೈಮ್ ಪಾಸ್ಗೋ, ಅವರು ಒಂದು ಮೈಂಡ್ ರಿಲೀಫ್ಗೋ, ಅಥವಾ ಅವ್ರ ಹಾಬಿ ಕೂಡ ಇರ್ಬೋದು. ಹಾಗೆಯೇ ಅವ್ರು ಅದರಿಂದ ಅರ್ನಿಂಗ್ಸ್ ಕೂಡ ಮಾಡ್ಬೋದು. ಅದು ಒಂದು ಕೆಲಸ ಅಂತಲೇ ಮಾಡಿಕೊಂಡು ಅವರು ಜೊತೆಗೆ ಮಾಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡೋದು, ತಪ್ಪಾಗಿ ತಿಳ್ಕೊಳ್ಳೋದು, ತಪ್ಪಾಗಿ ಕಮೆಂಟ್ ಮಾಡೋದು, ಅದೆಲ್ಲ ನನ್ನ ಪ್ರಕಾರ ತಪ್ಪು ಅಂತ ಅನಿಸುತ್ತೆ. ಯಾಕಂದರೆ ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಹಾಗೆ ಕಮೆಂಟ್ ಪಾಸ್ ಮಾಡೋದು ಬಹಳನೇ ತಪ್ಪು. ಅವರವರ ಲೈಫ್ ಜರ್ನಿ, ಅವರವರ ವೈಯಕ್ತಿಕ ವಿಷಯ ಅವರಿಗೆ ಬಿಟ್ಟಿರುತ್ತೆ, ಅವರಿಗೆ ಗೊತ್ತಿರುತ್ತೆ. ಸೊ ಯಾರು ಆ ಥರ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಹಾಗಂತ ಕೆಲಸ ಕಾರ್ಯ ಮನೆ ಮಠ ಬಿಟ್ಟು ಯಾರು ಬರೀ ವಿಡಿಯೋಸ್ ಮಾಡಿಕೊಂಡೇ ಇರಲ್ಲ.
ಸೊ ಇದರಿಂದ ಎಷ್ಟೋ ಹೆಣ್ಮಕ್ಳು ಮನೇಲೇ ಅರ್ನ್ ಕೂಡ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಮಾಡೋದ್ರಿಂದ. ಇವಾಗೆಲ್ಲ ಅದೇ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ನಿಮ್ಗೆ ಗೊತ್ತಿರ್ಬೋದು, ಎಂತೆಂಥವರು ಸಹ ವಿಡಿಯೋಸ್ ಮಾಡಿ ಅವ್ರ ಡೈಲಿ ಅಪ್ಡೇಟ್ನ ತಿಳಿಸಿ ಒಂದು ಒಳ್ಳೆಯ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಅದರಿಂದ ಅವರು ಮನೇಲೇ ಕೂತ್ಕೊಂಡು ಅರ್ನ್ ಮಾಡ್ತಾ ಇದ್ದಾರೆ. ಈ ಥರ ಒಳ್ಳೆಯ ವಿಷಯಗಳನ್ನ ನಾವು ಒಬ್ಬರಿಂದ ತಗೊಂಡು ಅದನ್ನು ನಾವು ಅಳವಡಿಸ್ಕೊಂಡು ನಾವೇನಾದರೂ ಕ್ರಿಯೇಟ್ ಮಾಡಿ ಹೊಸದಾಗಿ ಟ್ರೈ ಮಾಡಿ ನಾವು ಅದರಿಂದ ಮುಂದೆ ಬರೋಕ್ಕೆ ಟ್ರೈ ಮಾಡಬೇಕೇ ಹೊರತು ಇನ್ನೊಬ್ರು ಏನು ಮಾಡ್ತಾ ಇದ್ದಾರೆ ಅಂತ ಕುತ್ಕೊಂಡು ನೋಡಿ ಅವ್ರಿಗೆ ಸುಮ್ಮನೆ ಕಮೆಂಟ್ ಪಾಸ್ ಮಾಡೋದು, ಸುಮ್ಮನೆ ಅವ್ರ ಕಾಲು ಎಳೆಯೋದು, ಆ ಥರ ಎಲ್ಲ ಮಾಡೋದು ತುಂಬಾ ತಪ್ಪು. ಅದೆಲ್ಲ ಮಾಡೋರು ಯಾರು ಗೊತ್ತಾ, ಅದೇ ಈ ರೀಲ್ಸ್ ಮಾಡೋರು ಕಮೆಂಟ್ ಹಾಕ್ತಾರೆ ಗೊತ್ತಾ, ಏನು ಕೆಲಸ ಇಲ್ಲದೆ ಮಾಡ್ತಾ ಇದೆಯಾ ಅಂತ. ಆ್ಯಕ್ಚುಲಾಗಿ ಕೆಲಸ ಇಲ್ಲದೆ ಅವ್ರು ಇನ್ನೊಬ್ರು ವಿಡಿಯೋಸ್ ನೋಡಿ ಕಮೆಂಟ್ ಮಾಡ್ತಾ ಇರ್ತಾರೆ ಆ ಥರ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬಾರ್ದು. ನಾನಂತೂ ಕಮೆಂಟ್ಗಳಿಗೆ ಆ ಥರ ಕಮೆಂಟ್ಗಳಿಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಮೋಟಿವೇಟ್ ಮಾಡೋವಂಥ ಕಮೆಂಟ್ಗಳಿಗೆ, ಒಳ್ಳೆ ರೀತಿ ಕಮೆಂಟ್ಗಳಿಗೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ಅಷ್ಟೇ. ನಮಗೂ ದಿನ ಬೆಳಗಾದರೆ ಕೆಲಸಗಳು ಹೇಗಿರುತ್ತೆ ಅಂದರೆ ನಮಗೆ ಕುತ್ಕೊಳ್ಳೋಕ್ಕೆ ಪುರ್ಸೊತ್ತಿರಲ್ಲ, ಅಷ್ಟು ಕೆಲಸ ಇರುತ್ತೆ ಮನೆಗಳಲ್ಲಿ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ತಿಂದು ರೆಡಿಯಾಗಿ ನಮಗೆ ಸಿಗೋವಂಥ ಸ್ವಲ್ಪ ಟೈಮಲ್ಲಿ ನಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಏನೋ ನಮಗಿಷ್ಟ ಆಗಿದ್ದನ್ನ ನಾವು ಮಾಡ್ತೀವಿ ಅಷ್ಟೇ. ಸೊ ಅದನ್ನು ಬಿಟ್ಟು ಏನೂ ಇಲ್ಲ. ಮುಂಚೆ ನಾನು ತುಂಬಾ ರೀಲ್ಸ್ ಮಾಡ್ತಾಯಿದ್ದೆ, ಇವಾಗ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ. ನಿಮಗೆ ಗೊತ್ತು, ಎಲ್ಲರೂ ಕೇಳ್ತಾಯಿದ್ರಿ ವ್ಲಾಗ್ಸ್ ಮಾಡಿ ಅಂತ, ನನ್ನನ್ನು ಇಷ್ಟಪಡೋರು. ಸೊ ಅವರಿಗೋಸ್ಕರ ನಾನು ನನ್ನ ಡೈಲಿ ರೊಟೀನ್ನ, ನಾನು ಹೇಗಿರ್ತೀನಿ, ನನ್ನ ಲೈಫ್ ಹೇಗೆ ಲೀಡ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕಷ್ಟೇ ನಾನು ವಿಡಿಯೋಸ್ ಮಾಡೋದನ್ನ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆಯೇ ಈ ನಡುವೆ ನನಗೂ ತುಂಬ ವಿಡಿಯೋಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರ್ತಾಯಿದೆ ನಿಮ್ಗಳ ಪ್ರೀತಿಯಿಂದ. ಸೊ ನೀವು ನನ್ನ ಅಷ್ಟು ಇಷ್ಟಪಡ್ತೀರಲ್ಲ, ನಿಮಗೆ ಡಿಸಪಾಯಿಂಟ್ ಮಾಡಬಾರ್ದು ಅಂತ ವಿಡಿಯೋಸ್ ಹಾಕಬೇಕು ಅಂತ ನನಗೂ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲರೂ ಏನಿದು ಡೈಲಿ ಇದನ್ನೇ ಮಾಡಿ ನಮಗೇನಕ್ಕೆ ತೋರಿಸ್ತೀರಾ, ಏನಕ್ಕೆ ಹಾಕ್ತೀರಾ ಅಂತ ಕೂಡ ಕಮೆಂಟ್ಗಳು ಹಾಕಿದ್ದಾರೆ. ಸೊ ವ್ಲಾಗ್ ಮಾಡಿಕೊಂಡು ನಮ್ಗಳ ಕೆಲಸ ಮಾಡ್ಕೊಳ್ಳೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಕ್ಯಾಮ್ರಾ ಸೆಟ್ ಮಾಡಬೇಕು, ಒಂದೊಂದು ಟೇಕು ಹೋಗಿ ಅದನ್ನು ನೋಡಬೇಕು, ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವಾ ಅಂತ. ನಮಗೆ ವರ್ಕ್ ಮಾಡಿಕೊಂಡು ಅದನ್ನು ಡಬಲ್ ಕೆಲಸ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಸೊ ಅದರಲ್ಲೂ ನಾವು ವಿಡಿಯೋ ಮಾಡಿ ಹಾಕ್ತೀವಿ ಅಂತ ಅಂದರೆ ನಮ್ಮ ಥರನೇ ಸುಮಾರು ಹೆಣ್ಮಕ್ಳು ಮನೇಲಿ ಈ ಥರ ಡೈಲಿ ಚಾಲೆಂಜಸ್ನ ಎದುರಿಸ್ತಾ ಇರ್ತಾರೆ, ಫೇಸ್ ಮಾಡ್ತಾ ಇರ್ತಾರೆ. ಅವರಿಗೆಲ್ಲ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ಅವ್ರನ್ನ ತುಂಬ ಇವ್ರೇನು ಮಾಡ್ತಾರೆ, ಮನೇಲಿರ್ತಾರೆ, ಮನೆ ಕೆಲಸ ತಾನೇ ಅಂತ ಇರ್ತೀರ. ಸೊ ಅದನ್ನು ಮಾಡೋದು ತುಂಬ ಕಷ್ಟ ಇರುತ್ತೆ. ಕಷ್ಟ ಅಂದರೆ ಹೆಣ್ಮಕ್ಳಿಗೆ ಯಾವುದು ಕಷ್ಟ ಅಲ್ಲ. ಸೊ ಮಾಡ್ಕೊಂಡು ಹೋಗ್ತಾರೆ, ಬಟ್ ಕೊಟ್ಟಂಗಾಗುತ್ತೆ ಅಷ್ಟೇ. ಏನೆಲ್ಲ ಇರುತ್ತೆ, ಹೇಗೆಲ್ಲ ಲೀಡ್ ಮಾಡ್ತಾ ಇರ್ತಾರೆ ಲೈಫ್ನ ಅನ್ನೋದು ಒಂದು ಉದಾಹರಣೆ ಆಗಿರುತ್ತೆ ಅಷ್ಟೇ. ಹಾಗಂತ ನಾವು ಮಾಡ್ತಾ ಇರೋದೇ ದೊಡ್ಡ ಕೆಲಸ. ಇನ್ನು ಅದಕ್ಕೂ ಕಮೆಂಟ್ ಹಾಕ್ತಾರೆ ಬೇಕಾದರೆ ನೆಗೆಟಿವ್ ಆಗಿ ತೊಗೊಂಡು. ಏನಂತ, ಹೊಲದಲ್ಲಿ ಹೋಗಿ ಕೆಲಸ ಮಾಡೋರೆಲ್ಲ ಕೆಲಸ ಮಾಡಲ್ವಾ, ಆ ಕಾಲದಲ್ಲೆಲ್ಲ ಮಾಡಿಲ್ವಾ ಅಂತ ಬೇಕಂದ್ರೂ ಎಲ್ಲ ಕಮೆಂಟ್ ಹಾಕ್ತಾರೆ. ಯಾಕಂದರೆ ಜನ ಪಾಸಿಟಿವ್ ಆಗಿ ನೋಡೋದಕ್ಕಿಂತ ನೆಗೆಟಿವಿಟಿಯಾಗಿ ನೋಡಿ ಆ ನೆಗೆಟಿವ್ ಕಮೆಂಟ್ಸ್ಗಳು ಮಾಡೋದೇ ಜಾಸ್ತಿ. ಸೊ ಹಾಗಾಗಿ ನಾನೇನಿಲ್ಲಿ ಜಾಸ್ತಿ ಕೆಲಸ ಮಾಡಿದೆ ಅಂತ ಏನು ಅದ್ರ ಬಗ್ಗೆ ಹೇಳಕ್ಕೆ ಬಂದಿಲ್ಲ. ಹೆಣ್ಮಕ್ಳಿಗೆ ಇಡೀ ದಿನ ಕೆಲಸ ಇರುತ್ತೆ. ಅಂದರೆ ಈಗ ರೀಲ್ಸ್ ಮಾಡೋರ ಬಗ್ಗೆ, ವಿಡಿಯೋಸ್ ಮಾಡೋರ ಬಗ್ಗೆ ಎಲ್ಲ ಮಾತಾಡ್ತಾರಲ್ವ, ಇವ್ರಿಗೇನು ಮಾಡೋಕ್ಕೆ ಕೆಲಸನೇ ಇಲ್ಲ ಅಂತ. ಅಂಥವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು ಅಷ್ಟೇ. ನಮಗೆ ಇಡೀ ದಿನ ಮನೆ ಕೆಲಸ, ಅಡುಗೆ ಮಾಡಿಕೊಂಡು ನಾವು ವಿಡಿಯೋಸ್ ಮಾಡೋಕ್ಕೂ ಸೈ, ಅದಕ್ಕೂ ಸೈ, ಇದಕ್ಕೂ ಸೈ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಗೈಸ್, ಏನು ಗೊತ್ತಾ, ತಮಾಷೆ ಅಂದರೆ ಈ ವ್ಲಾಗಲ್ಲಿ ನಾನು ಎಷ್ಟು ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಂದರೆ, ನಾನು ಇಷ್ಟು ವರ್ಷ ಏನು ವ್ಲಾಗ್ಸ್ ಮಾಡಿದ್ದೀನಿ ಅದು ಯಾವುದ್ರಲ್ಲೂ ನಾನು ಇಷ್ಟು ಮಾತಾಡಿಲ್ಲ. ತುಂಬ ನಾನು ಮುಜುಗರ ಪಟ್ಕೊಳ್ತಾ ಇದ್ದೆ ಮಾತಾಡೋದಕ್ಕೆ. ಸೊ ಈ ವ್ಲಾಗಲ್ಲಿ ನಾನು ತುಂಬಾ ಮಾತಾಡಿದ್ದೀನಿ, ತುಂಬಾ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಂಗೆ ಗೊತ್ತಿಲ್ಲ, ನನಗೆ ತುಂಬ ಓಪನ್ ಅಪ್ ಆಗ್ತಾಯಿದ್ದೀನಿ ನಾನು ಬರ್ತಾ ಅಂತ ಅನ್ನಿಸ್ತಾ ಇದೆ. ನಿಮ್ಗಳ ಮುಂದೆ ನನಗೆ ಶೇರ್ ಮಾಡ್ಕೊಳ್ಳೋಷ್ಟು ಧೈರ್ಯ ಬಂದಿದೆ, ಕಾನ್ಫಿಡೆಂಟ್ ಬಂದಿದೆ ಇವಾಗ. ಸೊ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಇದು ಗುರುವಾರ ಅಲ್ವಾ, ರಾಯರ ಪೂಜೆ ಮಾಡೋದು ನೆಮ್ಮದಿ ಸಿಕ್ತು ನನಗೆ. ಇಷ್ಟು ಕೆಲಸ ಮಾಡಿ ದೀಪ ಹಚ್ಚಿದ್ರೆ ಒಂದು ನೆಮ್ಮದಿ, ಅದೇ ಅದನ್ನು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ನೆಮ್ಮದಿಯಾಗಿರುತ್ತೆ. ಪೀಸ್ ಆಫ್ ಮೈಂಡ್ ಅಂತಾರಲ್ಲ ಹಾಗೆ, ಫುಲ್ಲು ಭಕ್ತಿ ತುಂಬ್ಕೊಬಿಟ್ಟಿರುತ್ತೆ ನಮ್ಮ ಮೇಲೆ. ಸೊ ಹಾಗಾಗಿ
ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋಷ್ಟರಲ್ಲಿ ಆಲ್ರೆಡಿ 6:30 ಈಗ ನಾನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಮಾಡೋಕ್ಕೆ. ಟೈಮ್ ಆಲ್ರೆಡಿ ಆಗೋಯ್ತು. ಒಂದು 4-5 ಗಂಟೆಗೆ ಮಾಡೋಣ ಅಂದ್ಕೊಂಡೆ, ಆಲ್ರೆಡಿ 1 ಅವರ್ ಲೇಟ್ ಆಯಿತು. ಸೊ ಬೇಗ ನಮ್ಮನೆ ಹೋಮ್ ಟೂರ್ ಮಾಡಿಬಿಡ್ತೀನಿ, ಬನ್ನಿ ನೋಡೋಣ. ಸೊ ಇದು ಎಂಟ್ರೆನ್ಸು, ಗೇಟ್ ಆ ಕಡೆ ಇದೆ. ಆ ಕಡೆಯಿಂದ ಸ್ಟ್ರೇಟ್ ಬಂದರೆ ಗ್ರೌಂಡ್ ಫ್ಲೋರೇ ನಮ್ಮದು. ಇದು ಬಂದು ಎಂಟ್ರೆನ್ಸು, ನೋಡ್ತಾ ಇರ್ಬೋದು. ಈ ಥರ ಒಂದೆರಡು ಶೋ ಪೀಸ್ ಹಾಕಿದ್ದೀನಿ ತೋರಣ ಥರ. ಇದು ಕಡಲೆಕಾಯಿ ಪರ್ಸೆ ಅಲ್ಲಿ ತೊಗೊಂಬಂದಿದ್ದು. ಸೊ ಆ ಕಡೆ ಈ ಕಡೆ ಎಲ್ಲ ಹಾಕಿದ್ದೀನಿ. ಭತ್ತ ತೋರಣ ಹಾಕಿದ್ರೆ ಒಳ್ಳೇದಂತೆ, ಸೊ ಅದನ್ನು ಹಾಕಿದ್ದೀವಿ. ಈಗ ತಾನೇ ಪೂಜೆ ಆಗಿದೆ, ನೋಡ್ತಾ ಇರ್ಬೋದು ನೀವು, ನೀಟಾಗಿ ಪೂಜೆ ಆಗಿದೆ. ಇದು ಎಂಟ್ರೆನ್ಸು. ಹಾಗೆ ಎದುರುಗಡೆನೆ ಕಿಟಕಿ ಇದೆ ನಮಗೆ ಒಂದು. ಓಕೆ, ಎಲ್ಲರೂ ಕೇಳ್ತಾ ಇದ್ರಿ ನಿಮ್ಮದು ಬಾಡಿಗೆ ಮನೆನಾ ಸ್ವಂತ ಮನೆನಾ ಅಂತ. ನಾವಿರೋದು ಬಾಡಿಗೆ ಮನೆ, ರೆಂಟಲ್ ಹೌಸ್ನಲ್ಲಿರೋದು. ಈ ಮನೆಗೆ ಬಂದು ನಾವು 6 ಇಯರ್ಸ್ ಆಯಿತು. ಅಲ್ಲಪ್ಪು 6 ಇಯರ್ಸ್ ಆಗಿದೆ. ಸೊ ಆವಾಗಿಂದ ಇಲ್ಲೇ ಇರೋದು. ಈ ಮನೆ ನಮಗೆ ತುಂಬಾ ಇಷ್ಟ ಆಗಿದೆ. ಎಲ್ಲರೂ ಕೇಳ್ತಾ ಇರ್ತಿದ್ರಿ ಸೊ ಹೋಮ್ ಟೂರ್ ಮಾಡಿ ಅಂತ. ಇವತ್ತು ಕಾಲ ಕೂಡ ಬಂದಿದೆ. ಬನ್ನಿ ಒಳಗಡೆ ಹೋಗೋಣ. ಫಸ್ಟಿಗೆ ಬರ್ತಾನೆ ಹಾಲು, ವಿಶಾಲವಾಗಿರುವಂಥ ಹಾಲು. ಆ್ಯಕ್ಚುಲಿ ಇದನ್ನು ಡಬಲ್ ಬೆಡ್ರೂಮ್ ಮಾಡೋಕ್ಕೆ ಇದ್ದಿದ್ದವರು, ಸಿಂಗಲ್ ಬೆಡ್ರೂಮ್ ಅಂದರೆ ಎಲ್ಲ ವಿಶಾಲವಾಗಿ ಮಾಡಿದ್ದಾರೆ. ಧೂಪ ಹಾಕ್ಬಿಟ್ಟಿದ್ದೀನಿ, ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ, ಹೊಗೆ ಆಗ್ತಾ ಇದೆ. ಸರಿ, ಓಕೆ. ಹಾಲಿದು. ಸೊ ಸ್ಟಾರ್ಟಿಂಗ್ ಬರ್ತಾನೆ ನಾನಿಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ, ಸ್ಲಿಪ್ಪರ್ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ಲಿಪ್ಪರ್ಸ್ನೂ ಇದ್ರೊಳಗಡೆ ಇಟ್ಬಿಟ್ಟಿದ್ದೀನಿ. ಸೊ ಆಚೆ ಇಟ್ಟರೆ ಏನು ಗೊತ್ತಾ, ಇದು ಜಾಸ್ತಿ, ನಾಗರಬಾವಿಲಿ ಇದು ಜಾಸ್ತಿ. ಸೊ ಇದೇನಾದರೂ ಬಂದು ಸೇರ್ಕೊಂಡ್ಬಿಟ್ರೆ ಶೂ ಎಲ್ಲ ಇರುತ್ತಲ್ಲ, ಅದಕ್ಕೆ ನಮ್ಮ ಮನೆಯವರು ಇಲ್ಲಿಡೋದು ಬೇಡ ಅಂತ, ಆಚೆ ಇಡೋದು ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಇಡಿಸಿದ್ದಾರೆ. ಆ್ಯಕ್ಚುಲಿ ಸ್ಲಿಪ್ಪರ್ಸ್ ಎಲ್ಲ ಆಚೆನೇ ಇಡಬೇಕು. ನಮಗೆ ಗ್ರೌಂಡ್ ಫ್ಲೋರ್ ಆಗಿರೋ ಕಾರಣ ಇಲ್ಲಿ 1-2 ಸತಿ ಕಾಣಿಸ್ಕೊಂಡಿತ್ತು, ಅದಕ್ಕೆ ನಮ್ಗೆ ಇಡೋಕ್ಕೆ ಭಯ. ಸೊ ಒಳಗಡೆನೇ ಇಟ್ಕೊಂಡಿದ್ದೀವಿ. ನಮ್ಮದು ಒಂದು ಪುಟ್ಟ ಮನೆ, ಇರೋದು 3 ಜನಕ್ಕೆ. ಇದೆಲ್ಲ ಕರೆಕ್ಟಾಗಿದೆ, ಒಳ್ಳೆ ಮನೆ ಸಿಕ್ಕಿದೆ. ಸೊ ಅದಕ್ಕೆ ನಮಗೆ ಮನೆ ತುಂಬಾ ಇಷ್ಟ. ಸೊ ಫಸ್ಟಿಗೆ ಬರ್ತಾ ಹೇಳ್ದಾಗೆ ಶೂ ರ್ಯಾಕು, ಅದ್ರ ಮೇಲೊಂದು ಏನು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಮುಂಚೆ ನಾನು ಎಷ್ಟು ಪ್ಲ್ಯಾಂಟ್ ಇಟ್ಟಿದ್ದೆ ಗೊತ್ತಾ, ಎಷ್ಟು ಪ್ಲ್ಯಾಂಟ್ ತಂದಿದ್ದೆ ಗೊತ್ತಾ, ಎಲ್ಲ ಜೋಡಿಸಿದ್ದೆ. ನೀವು ಹಳೇ ರೀಲ್ಸಲ್ಲೆಲ್ಲ ನೋಡ್ಬೋದು. ಫುಲ್ ಪ್ಲ್ಯಾಂಟ್ಸ್ ಇಟ್ಟಿದ್ದೆ, ಯಾವುದು ಬರಲಿಲ್ಲ, ಎಲ್ಲ ಒಣಗೋಗ್ತಾ ಇತ್ತು. ಬೇಜಾರಾಗಿ ಪ್ಲ್ಯಾಂಟ್ಸ್ ಬೇಡ ಅಂದ್ಬಿಟ್ಟು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ತಂದಿಕ್ಕಿದ್ದೀನಿ. ಸೊ ಇದು ಬಂದು ಹಾಲು. ಬರ್ತಾನೆ ಇಲ್ಲಿ ಫಸ್ಟಿಗೆ ಜೋಕಾಲಿ ಬರುತ್ತೆ. ಇದ್ರದ್ದು ಏನಪ್ಪ ಸ್ಟೋರಿ ಅಂದರೆ, ಇದು ನನ್ನ ಬರ್ಡೇಗೆ ನಮ್ಮ ಮನೆಯವ್ರು ಕೊಟ್ಟಿರೋ ಗಿಫ್ಟ್ ಇದು. ಸೊ ನಾನು ಸ್ಟಾರ್ಟಿಂಗ್ ಇದು ಬಂದಾಗ ತುಂಬ ಕ್ರೇಜು, ತೊಗೋಬೇಕು, ನಾನು ಇದರಲ್ಲೇ ಕುತ್ಕೋತೀನಿ, ಇದರಲ್ಲೇ ಮಲ್ಕೋತೀನಿ ಅಂತ ತಂದು ಒಂದು 10 ಡೇಸ್ 10 ಡೇಸು ಕೂತಿಲ್ಲ ನಾನು ಇದರಲ್ಲಿ. ಬರೀ ಅಪ್ಪು ಮತ್ತು ನಮ್ಮ ದೀಕ್ಷುನೇ ಕೂತ್ಕೊಳ್ಳೋದು. ನಾನು ಲೈಟ್ ಗೀಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೆ ಇದರಲ್ಲಿ, ಕೂತ್ಕೊಂಡು ಎಷ್ಟು ಮಜಾಗಿರುತ್ತೆ ಅಂತ. ಬಟ್ ನಾನು ಕೂತಿಲ್ಲ, ಅದು ತಂದು ಸುಮ್ಮನೆ ಹಾಗೆ ಇದೆ. ಅರ್ಶನೂ ಕೂರಲ್ಲ ಅಷ್ಟು. ಬಟ್ ಇದೆ ನಮ್ಮ ಮನೇಲಿ ಒಂದು ನನಗೆ ಗಿಫ್ಟಾಗಿ ಬಂದಿದ್ದು ನಮ್ಮ ಮನೆಯವ್ರ ಕಡೆಯಿಂದ. ಸೊ ಇದರಿಂದ UPSನ ಫಿಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಯಾವಾಗ ಫಸ್ಟ್ ಬಂದಾಗ ಜಾಸ್ತಿ ಕರೆಂಟ್ ಹೋಗ್ತಾ ಇತ್ತು, ಅದಕ್ಕೆ ನಮ್ಮ ಮನೆಯವ್ರು ಇರಲಿ ಅಂತ UPSನ ಫಿಕ್ಸ್ ಮಾಡಿಸಿದ್ದಾರೆ. ಸೊ UPS ಇದೆ. ಸೊ ಇಲ್ಲಿ ಬಂದರೆ ಸ್ವಿಚ್ಗಳೆಲ್ಲ ಇಲ್ಲೇ ಇದೆ. ಹಾಗೆಯೇ ಇಲ್ಲಿ ಬಂದು ಒಂದು ಫೋಟೋ ಹಾಕಿದ್ದೀನಿ. ಇದು ಇನ್ಸ್ಟಾಗ್ರಾಮಲ್ಲಿ ನಂಗೆ ಪ್ರಮೋಷನ್ಗೆ ಬಂದಂಥ ಫೋಟೋ. ಸೊ ಅದನ್ನು ಇಲ್ಲಿ ಹಾಕಿದ್ದೀನಿ. ಇಲ್ಲಿ ಬಂದರೆ ವಿಂಡೋ, ಇಲ್ಲೊಂದು ವಿಂಡೋ ಇದೆ, ಆ ಕಡೆ ಒಂದು ವಿಂಡೋ ಇದೆ. ಈ ವಿಂಡೋ ನಾವು ಜಾಸ್ತಿ ತೆಗಿಯಲ್ಲ. ಈ ಕಡೆ ಬಂದರೆ ಎಲ್ಲಪ್ಪ, ಈ ಕಡೆ ಬಂದರೆ ಇದೊಂದು ಸ್ಟ್ಯಾಂಡು. ಈ ಸ್ಟ್ಯಾಂಡ್ ಬಂದು ಹಳೆ ಮನೇಲಿ ನಾವು TV ಸ್ಟ್ಯಾಂಡಾಗಿ ಇಟ್ಕೊಂಡಿದ್ವಿ ಈ ಸ್ಟ್ಯಾಂಡ್ನ. ಸೊ ಇವಾಗ ಈ ಮನೆಗೆ ಬಂದಮೇಲೆ TV ಕ್ಯಾಬಿನ್ ಇದೆಯಲ್ಲ, ಬೇರೆ ಬೇರೆ ಥಿಂಗ್ಸು, ಹೆಲ್ಮೆಟ್ಟು, ಛತ್ರಿಗಳು, ಅದು ಇದು ಇಟ್ಕೊಂಡಿದ್ದೀವಿ. ಇದು ದೊಡ್ಡದು 2 ಆನೆ ಇಟ್ಕೊಂಡಿದ್ದೀವಿ. ಇಲ್ಲೊಂದು ಪ್ಲ್ಯಾಂಟ್ ಇದೆ, ಇದೊಂದೇ ಪ್ಲ್ಯಾಂಟು. ಇದು ಅಮ್ಮಿಯವ್ರ ಆ್ಯನಿವರ್ಸರಿಲಿ ಗಿಫ್ಟ್ ಬಂದಿದ್ದು ಪ್ಲ್ಯಾಂಟು. ಸೊ ಇದನ್ನು ಇಟ್ಕೊಂಡಿದ್ದೀನಿ. TV ಯೂನಿಟ್ ಹೇಗೂ ಇತ್ತು, ಸೊ ಅದಕ್ಕೆ TVನ ಅಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಆಮೇಲೆ ಇವ್ ನೋಡಿ ನನ್ನ ಕಾಲ ಮೇಲೆ ಮಲ್ಕೋತವನೆ ಕೊಂಚ ಅದಲ್ಲ ಮಗನೇ ರಾಕಿ. ಅವನು ಸ್ನಾನ ಮಾಡ್ಬಿಟ್ಟಿದ್ದಾನೆ. ಬರ ಇಲ್ಲಿ
ಮಮ್ಮಿ ಎತ್ಕೋತೀನಿ ಬಾ, ಕೈ ಕೊಡು. ಅವನು ಗುರುವಾರ ಅಲ್ವಾ ಇವತ್ತು, ವಾರದ ದಿನ ಅವ್ನು ಸ್ನಾನ ಇರುತ್ತೆ. ಸ್ನಾನ ಮಾಡಿಬಿಟ್ಟು ಮಗು ಥರ ಆಗ್ಬಿಟ್ಟವನ್ನೇ ಫುಲ್ಲು. ಸೊ ಗೈಸ್, ಅದೇ ಈ ಆನೆ ಎರಡು ನಮ್ಮ ಮನೆಯವ್ರು ತಗೊಂಡ್ಬಂದಿದ್ದು. ನಮ್ಮ ಮನೇಲಿ ತುಂಬ ಗೊಂಬೆಗಳಿದೆ. ಅಂದರೆ ಈ ಮನೆಗೆ ಬಂದ್ಮೇಲೆ ತಗೊಂಡಿದ್ದಲ್ಲ, ಅದು ಎಲ್ಲ ಹಳೆ ಮನೇಲಿ ಇದ್ದಾಗಲೇ ನಮಗೆ ಅದೊಂಥರ ಆಸೆ. ಆ ಮನೇಲಿ ಎಲ್ಲ ಕ್ರಿಯೇಟಿವ್ ಆಗಿ ಜೋಡಿಸ್ಬೇಕು ಅದು ಇದು ಅಂತ ನೋಡಿದ್ದೆಲ್ಲ ತೊಗೊಂಡ್ಬರ್ತಾ ಇದ್ವಿ. ಈ ಮನೆಗೆ ಬಂದ್ಮೇಲೆ ನಾವೇನು ತೊಗೊಂಡೇ ಇಲ್ಲ ಅಲ್ಲ ಅಪ್ಪು. ಎಲ್ಲ ಹಳೆ ಮನೆದೇನೆ. ಬಟ್ ಈ ಮನೆಗೆ ಕರೆಕ್ಟಾಗಿ ಫಿಟ್ ಆಯ್ತು ಅಷ್ಟೇ. ಅದು ಮುಂಚೆ ಇಲ್ಲೊಂದು ಫಿಶ್ ಟ್ಯಾಂಕ್ ಇಟ್ಟಿದ್ದೆ ಗೈಸ್, ಸುಮಾರು ಒಂದು ಇಲ್ಲಿಂದ ಇಲ್ಲಿ ತನಕ ಅದೇ ಇತ್ತು ಫುಲ್ಲು, ಇಷ್ಟು ದೊಡ್ಡದು. ಅದೇನಂದ್ರೆ ಇಲ್ಲ ಅಂದ್ರೂ 5 ಬಕೆಟ್ ನೀರು ಹಿಡಿತಾ ಇತ್ತು ಅದು. ಗೋಲ್ಡನ್ ಫಿಶ್ ತೊಗೊಂಬಂದು ಹಾಕಿದ್ವಿ, ಎಲ್ಲ ಒಂದೊಂದೇ ಸತ್ತೋಗಿ ನನಗೆ ಆ ಫಿಶ್ ಟ್ಯಾಂಕು ಬೇಡ, ಅದು ನೋಡಿ ಫಿಶ್ಗಳು ತರೋದು ಬೇಡ ಅನಿಸ್ಬಿಟ್ಟು ಎತ್ತಿಟ್ಬಿಟ್ಟೆ. ಸೊ ಇವಾಗ ಇಟ್ಟಿಲ್ಲ, ಒಂದೊಂದ್ಸತಿ ಇಡಬೇಕು ಅನಿಸುತ್ತೆ. ಆದರೆ ಆ ಫಿಶ್ಶು ಸಾಯೋದೆಲ್ಲ ನೋಡ್ತಾ ಇದ್ರೆ ನನಗೆ ಬೇಜಾರಾಗುತ್ತೆ. ಸೊ ಇಲ್ಲಿದ್ದಿದ್ದ ಟ್ಯಾಂಕ್ನ ಎತ್ತಿ ಇಟ್ಬಿಟ್ಟಿದ್ದೀನಿ, ತೋರಿಸ್ತೀನಿ ನಿಮಗೆ. ಹಾಗೆ ಇಲ್ಲಿ ಬಂದರೆ ಹಾಲಲ್ಲಿ ಒಂದು ಮ್ಯಾಟ್ ಹಾಕಿದ್ದೀನಿ, ಇಲ್ಲೊಂದು ಮ್ಯಾಟ್ ಹಾಕಿದ್ದೀನಿ, ಇಲ್ಲೊಂದು ಗ್ರೀನ್ ಮ್ಯಾಟ್ ಒಂದು ಹಾಕಿದ್ದೀನಿ. ಈ ಗ್ರೀನ್ ಮ್ಯಾಟು ಈ ಜೋಕಾಲೆ ಬಂದ್ಮೇಲೆ ತಗೊಂಡು ಬಂದಿದ್ದು. ಅದೊಂಥರ ಅದಕ್ಕೆ ಲುಕ್ಕಾಗಿ ಕಾಣ್ತಾ ಇತ್ತು ಅಂತ ಹೇಳ್ಬಿಟ್ಟು ಜೋಕಾಲೆ ಬಂದ್ಮೇಲೆ ನಾನು ಈ ಗ್ರೀನ್ ಮ್ಯಾಟ್ ಹಾಕಿದ್ದು. ಸೊ ಈ ಮ್ಯಾಟು ನಮ್ಮ ಹಳೆ ಮನೇಲೆ ಇದ್ದಿದ್ದು. ಹಾಗೇನೆ ಇಲ್ಲಿ ಬಂದರೆ ದಿವಾನ್ ಕಾಟ್ ಹಾಕೊಂಡಿದ್ದೀವಿ. ಇದು ಬಂದು ಇಲ್ಲೂ ಅಷ್ಟೇ ದಿವಾನ್ದಲ್ಲಿ ಸ್ಟೋರೇಜ್ ಎಲ್ಲ ಇಟ್ಕೊಳ್ಳೋಕ್ಕೆ ಇರೋ ಥರ ಇದೆ. ಇಲ್ಲೂ ಬೆಡ್ಶೀಟು ಮ್ಯಾಟ್ಗಳೆಲ್ಲ ಇಲ್ಲಿ ಇದ್ರೊಳಗಡೆ ಹಾಕಿಟ್ಟಿದ್ದೀನಿ ಒಂದು. ಹಾಗೇನೆ ಇಲ್ಲೊಂದು ಕೃಷ್ಣನ ಫೋಟೋ ಇದೆ, ಇಲ್ಲಿ ನಂದು ನಮ್ಮನೆಯವ್ರದ್ದು ಒಂದು ಫೋಟೋ ಹಾಕ್ಕೊಂಡಿದ್ದೀವಿ. ಹಾಗೇನೆ ಇದು ಬಂದು ವಿಂಡೋ, ಇಲ್ಲೊಂದು ವಿಂಡೋ ಇದೆ, ಅಲ್ಲೊಂದು ವಿಂಡೋ ಇದೆ, 2 ವಿಂಡೋ ಇದೆ ಹಾಲಲ್ಲಿ. ಸೊ ಟಿ ವಿ ಕ್ಯಾಬಿನ್ ಅಂತ ಬಂದರೆ ನೀವು ನೋಡ್ತಾ ಇರ್ಬೋದು, ಎಲ್ಲನೂ ಬಂದು ಈ ಗೊಂಬೆಗಳನ್ನ ಬಂದವರೆಲ್ಲ ಕೇಳೋದು, ಎಲ್ಲಿ ತಂದ್ರಿ ಅಂತ. ಜಯನಗರಲ್ಲಿ ಅಲ್ಲಿ ಒಂದು ರೋಡ್ ಸೈಡಲ್ಲಿ ಹಾಕೊಂಡಿದ್ರು, ಆ ಗೊಂಬೆ ಎಲ್ಲ ಅಲ್ಲಿ ತಗೊಂಡಿದ್ದು. ಆ ಗೊಂಬೆ ಮತ್ತು ಈ ಕುದುರೆ, 2 ಕುದುರೆ ಎಲ್ಲ ಅಲ್ಲಿ ತಗೊಂಡಿದ್ದು ಜಯನಗರಲ್ಲಿ. ಸೊ ಈ ವಾಸು ಕಡಲೆಕಾಯಿ ಪರ್ಸೆಲ್ ತಗೊಂಡಿದ್ದು. ಇದ್ರ ಜೊತೆ ಇನ್ನ 2 ವಾಸ್ ತಗೊಂಡಿದ್ದೆ, ಬ್ರೌನ್ ಕಲರು. ಅದು ಮನೆ ಶಿಫ್ಟಿಂಗಲ್ಲಿ ಒಡೆದೋಯ್ತು. ಇಲ್ಲ, ಒಂದು ನಾನು ಹೊಡೆದಾಕ್ತೆ. ಸೊ 2 ವಾಸ್ ಮಾತ್ರ ಇದೆ. ಹಾಗೇನೆ ಇಲ್ಲಿ ಬಂದ್ರೆ ನಾನು ಈ ವಾಸ್ಗೆ ಫ್ಲವರ್ ಹಾಕಿದ್ದೆ, ಆಯ್ತಾ, ಆರ್ಟಿಫಿಷಿಯಲ್ ಫ್ಲವರ್ ಹಾಕಿದ್ದೆ, ಚೆನ್ನಾಗಿ ಕಾಣ್ತಾ ಇತ್ತು. ಬಟ್ ಅದೆಲ್ಲ ತುಂಬ ಡಸ್ಟ್ ಆಗಿ ಒಂಥರ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಅದನ್ನು ತೆಗೆದ್ಬಿಟ್ಟು ನವಿಲ್ಗರಿ ಇತ್ತು, ಅದನ್ನು ಹಾಕಿದ್ದೀನಿ, ಖಾಲಿ ಇರಬಾರ್ದು ಅಂತ. ಇದು ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು. ಆಮೇಲೆ ಇದು ಬಂದು ನಿಮ್ಮೆಲ್ಲರ ಪ್ರೀತಿಯಿಂದ ನನಗೆ ಇದು ಸಿಕ್ಕಿದೆ. ಸೊ ಥ್ಯಾಂಕ್ ಯು ಫಾರ್ ದಟ್. ಆದಷ್ಟು ಬೇಗ ಗೋಲ್ಡನ್ ಪ್ಲೇ ಬಟನ್ ಸಿಗಲಿ ಅಂತ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೇನೆ ಇದು ಹರ್ಷಿತಾ ಸ್ಕೂಲಲ್ಲಿ ಮಾಡಿಸಿರೋದಿದ್ದು, ಹರ್ಷಿತಾ ಮಾಡಿರೋದು ಅವಳ ಥರನೇ ಇದೆ ಅಲ್ವಾ? ಅವಳು ಸೀರೆ ಉಟ್ಕೊಂಡ್ರೆ ಮೋಸ್ಟ್ಲಿ ಹಿಂಗೆ ಕಾಣಿಸೋದು. ಸೊ ಇದು ಹರ್ಷಿತಾ. ಆಮೇಲೆ ಇದು ಹರ್ಷಿತಾ ಅವ್ರ ಅಪ್ಪಂಗೆ ಫಾದರ್ಸ್ ಡೇಗೆ ಬರ್ದಿರೋ ಲೆಟರು. ಚೆನ್ನಾಗಿ ಮಾಡಿದಾಳಲ್ಲ, ಈ ಥರ ಎಲ್ಲ ಆರ್ಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಸೊ ಇದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೊಂದು ಪುಟ್ಟ ಹ್ಯಾಪಿ ಮ್ಯಾನ್ ಇದೆ. ಹಾಗೆ ಈ ಕಡೆ ಬಂದರೆ ಇಲ್ಲಿ ವೈಫೈ ಕನೆಕ್ಷನ್. ಸೊ ಇದ್ರ ಬಗ್ಗೆ ಹೇಳಬೇಕಂದ್ರೆ, ಈ 2 ವಾಸ್ನ ನಾನು ಈ ಮನೆಗೆ ಬಂದಮೇಲೆ ತಂದಿದ್ದು. ಒಂದ್ಸತಿ ಕಬ್ಬಾಳಿಗೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಇರಬೇಕಾದ್ರೆ ಅಲ್ಲಿ ರೋಡ್ ಸೈಡಲ್ಲಿ ಹಾಕ್ಕೊಂಡಿದ್ರು. ಸೊ ನೋಡ್ಬಿಟ್ಟು ಇಷ್ಟ ಆಯಿತು, ತೊಗೊಂಡೆ. ಕೃಷ್ಣನ್ ಇಡಬೇಕು ಅಂತಲೇ ತೊಗೊಂಡೆ. ಇದೆರಡು ತಂದಾದ್ಮೇಲೆ ಕೃಷ್ಣನ್ ತೊಗೊಬಂದೆ ನಾನು. ಸೊ ಚೆನ್ನಾಗಿದೆ ಅಲ್ವಾ? ಇಲ್ಲೊಂದು ಗಣೇಶನ ಪಿಕ್ ಹಾಕ್ಕೊಂಡಿದ್ದೀವಿ. ಇವನು ನೋಡಿ, ಇಲ್ಲಿ ಅಲ್ಲೊಂದು ಪಕ್ಷಿ ಕೂಗ್ತಾ ಇದ್ರೆ ಅದನ್ನು ನೋಡ್ತಾ ಕೂತವನೆ. ಓಕೆ, ಇದು ಹಾಲ್ ಆಯಿತು. ಹಾಗೇನೆ ನೀವು ಇಲ್ಲೂ ನೋಡ್ತಾ ಇರ್ಬೋದು ಎಷ್ಟು ಯಾವ ಥರ ಗೊಂಬೆಗಳು ತಂದಿಟ್ಕೊಂಡಿದ್ದೀನಿ ಅಂತ. ಇದು ಚೆನ್ನಾಗಿದೆ ಗೊಂಬೆ, ಆದರೆ ಕಾಣಲ್ಲ ಸ್ಕ್ರೀನ್ಗೆ. ಕಿಚನ್ಗೆ ಆಮೇಲೆ ಹೋಗೋಣ, ಫಸ್ಟ್ ಬೆಡ್ರೂಮ್ ನೋಡ್ಕೊಂಡು ಹೋಗೋಣ. ಸೊ ಈಗ
ಬಾತ್ರೂಮ್ ಇಲ್ಲ, ಬೆಡ್ರೂಮ್ ಇಲ್ಲ. ಬೆಡ್ರೂಮ್. ಸೊ ಇದು ಬಂದು ಬೆಡ್ರೂಮು, ಸಿಂಗಲ್ ಬೆಡ್ರೂಮು. ಬನ್ನಿ. ಸೊ ನಮ್ಮದು ಸಿಂಗಲ್ ಬೆಡ್ರೂಮು, ಪುಟ್ಟ ಮನೆ. ನಾವಿರೋದು 3 ಜನಕ್ಕೆ, ಸಿಂಗಲ್ ಬೆಡ್ರೂಮೇ ಸಾಕು ಅಂತ ಹೇಳ್ಬಿಟ್ಟು ಎಂಟ್ರೆನ್ಸ್ ಡೋರ್ ಓಪನ್ ಆಗ್ತಿದ್ದಂಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ನೀವು ನೋಡ್ತಾ ಇರ್ಬೋದು. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಇದು ನಾವು ಹಳೆ ಮನೆಯಲ್ಲಿ ತಗೊಂಡಿದ್ದು. ಸೊ ಹಾಗೆ ಇದೆ. ಇಲ್ಲಿ ಬಂದ್ರೆ ಇದೊಂದು ಶೋಕೇಸ್ ತರ. ಸೊ ಇದರಲ್ಲಿ ತುಂಬಾನೇ ಗೊಂಬೆಗಳು ತುಂಬಾನೇ ತುಂಬಿಕೊಂಡಿದ್ವಿ. ನಾನೇ ಜಾಸ್ತಿ ಆಯ್ತು ಬೇಡ ಅಂತ ಅಂದ್ಬಿಟ್ಟು ಎಲ್ಲಾನು ಬಿಸಾಕ್ಬಿಟ್ಟೆ. ಇಲ್ಲೊಂದು ವಾಸ್ ಥರ, ಆ್ಯಕ್ಚುಲಿ ಇದು ವಾಸ್ ಥರ. ಇಲ್ಲೇನಾದರೂ ಫ್ಲವರ್ ಗೀರ ಹಾಕ್ಬೋದು, ಆ ಥರ ಇದೆ. ಮೇಲ್ಗಡೆನೂ ಎಲ್ಲ ನೋಡ್ತಾ ಇರ್ಬೋದು, ಎಲ್ಲ ಗೊಂಬೆಗಳೇ. ಸೊ ಇಲ್ಲೊಂದು ಕೃಷ್ಣ ಇದೆ, ಗಣೇಶ ಇದೆ. ನಮ್ಮ ಮನೇಲಿ ದೇವ್ರುಗಳು ಜಾಸ್ತಿ. ಸೊ ಹ್ಯಾಪಿ ಮ್ಯಾನು. ಹಾಗೇನೆ ಇಲ್ಲೊಂದು ಬುದ್ಧ ಕ್ಯೂಟಾಗಿದೆ, ನೋಡ್ತಾ ಇರ್ಬೋದು. ಸೊ ಇದೆರಡು. ಇದು ಇಲ್ಲಿ ಬಂದರೆ ನಮ್ಮ ಬುಜ್ಜ ನನಗೆ ಕೊಟ್ಟಿದ್ದು ಗಿಫ್ಟ್, ಫಸ್ಟ್ ಟೈಮ್ ಕೊಟ್ಟಿದ್ದು. ಸೊ ಇದು ಹಂಗೆ ಇಟ್ಕೊಂಡಿದ್ದೀನಿ. ಇವಳೆ ಇದ್ರ ಕಣ್ಣೆಲ್ಲ ಕಿತ್ತಾಕಿದ್ದು. ಇವಳೆ ಕಣ್ಣೆಲ್ಲ ಇಲ್ಲೆಲ್ಲ ಒಂದು ಏನಂತಾರ ಬೋ ಎಲ್ಲ ಇತ್ತು, ಕಿತ್ತಾಕ್ಬಿಟ್ಟಿದ್ದಾಳೆ. ಸೊ ಇದು ಅರ್ಶು ಗೊಂಬೆ. ಅವ್ರ ಅಪ್ಪನ ಹತ್ರ ಹಠ ಮಾಡಿ ಇಸ್ಕೊಂಡ್ಲು, ದುಡ್ಡು ಸೇವ್ ಮಾಡಿ. ತುಂಬ ನಮ್ಮ ಮನೇಲಿ ಎಷ್ಟು ಗೊಂಬೆಗಳು, ಎಷ್ಟು ಗಿಡ, ಎಷ್ಟು ತಲಾಪು, ಎಲ್ಲಿ ನೋಡು ಟೆಡಿ ಬೇರು, ಎಲ್ಲಿ ನೋಡು ಪ್ಲಾಂಟ್ಸು. ಸೊ ಎಲ್ಲ ಹೋಯ್ತು. ನಿಜವಾಗ್ಲೂ ಸಖತ್. ಈಗ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಅರ್ಧಕ್ಕರ್ಧ ನನ್ನ ಟೆಡಿ ಬೇರ್ಗಳು ನಿನ್ನ ಮಗನಿಂದನೇ ಹೋಗಿರೋದು. ರಾಕಿ ಬಂದಮೇಲೆ ಹೋಗ್ಲಿ ಬಿಡು ಆಡಕ್ಕೆ ಕೊಟ್ಬಿಡು, ಹೋಗ್ಲಿ ಬಿಡು ಆಡಕ್ಕೆ ಕೊಟ್ಬಿಡು ಅಂತ ಅಂದ್ಬಿಟ್ಟು ಕಿತ್ ಬಿಸಾಕ್ಬಿಟ್ಟ ಎಲ್ಲಾನು. ಗೈಸ್, ನಾನು ಈವನ್ ನನ್ನ ಸ್ಕೂಲಲ್ಲಿ ಗೆದ್ದಿರೋ ಪ್ರೈಸಿನ 2 ಟೆಡಿ ಬೇರ್ನೂ ನಾನು ಅವನಿಗೆ ಕೊಟ್ಟಿದ್ದೀನಿ. ಹೌದು, ಅದಿನ್ನ ಬೇಜಾರಾಗುತ್ತೆ. ಐ ರಿಗ್ರೆಟ್ ಇಟ್. ಅಕ್ಕ ಅಲ್ವಾ, ಬಿಡು ಹೋಗ್ಲಿ. ಹಾಂ. ಸೊ ಇದೇನೋ ತೆಗ್ಸ್ಕೊಂಡಿದ್ದವಳು, ಅದು ಗೊಂಬೆಗೆ ಈಗ ಆಗ್ತಾ ಇಲ್ಲ. ಅದು ಹೆಂಗೋ ಆಗಿತ್ತು, ಇವಾಗ ಆಯ್ತಾಯ್ತು. ಸೊ ಇಲ್ಲಿ ಗೊಂಬೆ ಇಟ್ಟಿದ್ದೀನಿ. ಹಾಗೇನೆ ಇಲ್ಲಿ ಬಂದರೆ ಹರ್ಷಿ ಫೋಟೋ. ಇದೊಂದು ಹರ್ಷಿದು ರ್ಯಾಕು. ಇದ್ರ ತುಂಬ ಬುಕ್ಸ್ಗಳಿದ್ದಾವೆ ಒಳಗಡೆ ಎಲ್ಲ. ನಾನು ಅದನ್ನು ಕವರ್ ಮಾಡಿಬಿಟ್ಟಿದ್ದೀನಿ. ಇವಳು ತೀಟೆ ಎತ್ಕೊಂಡ್ರೆ ನೀಟಾಗಿ ಎತ್ತಿಡಲ್ಲ, ಅದಕ್ಕೆ ಕವರ್ ಮಾಡಿಬಿಟ್ಟಿದ್ದೀನಿ. ನೋಡಿ, ಇದು ಹರ್ಷಿತ ಮಾಡಿರೋದು. ಹೇಗಿದೆ ಗೈಸ್? ಹೀಗೆ ಹೇಗಿದೆ? ಅವಳೇ ಮಾಡಿರೋದು, ಚೆನ್ನಾಗಿ ಮಾಡಿಯಾಳಲ್ಲ. ಸೊ ಇದು ಬುಟ್ಟಿ ಅಂತಪ್ಪ. ಸಾರಿ, ಇದೇನೋ ಬುಟ್ಟಿ ಥರ ಇದೆ. ಇಲ್ಲಿ ಏನೋ ಹಾಕಿಟ್ಟಿದ್ಲು, ತೆಗೆದು ಬಿಸಾಕಿದೆ ನಾನು. ಏನೋ ಮಾಡ್ತಾ ಇದ್ದಾಳೆ. ಸೊ ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಇದು ನನ್ನ ಫೇವ್ರೆಟ್ ಪಾರ್ಟ್. ಇದಿಲ್ಲ ಅಂದರೆ ನಂಗೆ ಇರೋಕ್ಕೆ ಆಗಲ್ಲ. ಇದು ಆಮೇಲೆ ಹೆಡ್ಫೋನು. ನನ್ನ ಸಾಂಗ್ಸ್ ಇಲ್ಲದೆ ಇರೋದೇ ಇಲ್ಲ. ಸೊ ಅಷ್ಟೇ. ಇಲ್ಲಿ ಹರ್ಷಿತಂದೊಂದು ಫೋಟೋ ಇದೆ. ಸಣ್ಣ ಪಾಪು ಫೋಟೋ ಇದು. ತೆಗಿಲ್ಲ, ತೆಗೆದು ಇದು ಹರ್ಷಿತನ ಫೋಟೋ. ಅವರಪ್ಪ ಮಾಡಿಸ್ಕೊಬಂದಿಟ್ಟಿರೋದು. ಎಷ್ಟು ಮುದ್ದಾಗಿದ್ದಾಳೆ ನೋಡಿ. ಇವಾಗಲೇ ಸರಿಗಿಲ್ಲ. ಸೊ ಅದೊಂದು ಫೋಟೋ ಇದೆ. ಇದು ಮದರ್ಸ್ ಡೇಗೆ ನನಗೆ ಅವಳು ಕೊಟ್ಟಿರೋ ಅಂಥದ್ದು ಬರ್ದು. ಸೊ ನಾನು ಹಾಗೆ ಇಟ್ಟಿದ್ದೀನಿ. ಇದು ಫಾದರ್ಸ್ ಡೇದು, ಇದು ಮದರ್ಸ್ ಡೇದು. ಹಾಗೆ ಇನ್ನೂ ಒಂದು ನಮ್ಮ ಬರ್ಡೇಗೇನೋ ಬರೆದಿದ್ದು ಲಾಸ್ಟ್ ಇಯರು. ಈ ಇಯರ್ ಬರ್ಡೇನೇ ಬಂದ್ಬಿಡ್ತು ನಂದು. ಸೊ ಏನೇನೋ ಬರೀತಾ ಇರುತ್ತೆ ಮಗು ಕಾರ್ಡ್ ಮಾಡೋದ್ರಲ್ಲಿ. ಸೊ ಅದನ್ನು ಇಲ್ಲೇ ಇಟ್ಟಿದ್ದೀನಿ. ಹಾಗೆಯೇ ಇದೊಂದು ಪೆನ್ ಇಡೋದಕ್ಕೆ. ಹಾಗೆ ಇಲ್ಲೊಂದು ವಾಸ್ ಇದೆ, ಅದೊಂದು. ಈ ಟಾಯ್ ಹರ್ಷಿತಾ ಲೂಲು ಮಾಲ? ಇಲ್ಲ, ಆ ಲೂಲು ಮಾಲಿ ನಿನ್ನ ಮಗ ಕಿತ್ತಾಕ್ಬಿಟ್ಟ. ತೇಜು ಅಕ್ಕ ನಂಗೆ ಬರ್ತಡೇ ಗಿಫ್ಟ್ ಕೊಟ್ಟಿದ್ದು. ಓಕೆ, ಇದು ಗಿಫ್ಟು ಹಂಗಾದ್ರೆ. ಸೊ ಅಷ್ಟೇ, ಈ ಪಾರ್ಟ್ ಅಷ್ಟೇ. ಇಲ್ಲೊಂದು ವಿಂಡೋ ಇದೆ. ಎದೋಳು, ಎದ್ದು ನಿಂತ್ಕೊಂಡು ತೆಗಿ, ಕೆಳಗಿಂದ ತೆಗಿಬಿಡ. ಎದೋಳು ನೀನು, ಒಳ್ಳೆ ಹಿಂಗ್ ತೆಗ್ದಂಗೆ ನೋಡು. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇಲ್ಲೊಂದು ವಿಂಡೋ ಇದೆ. ಇದೊಂದು ಟೇಬಲ್. ಇದು ನಾವು ಐರನ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ಹರ್ಷಿತಾ ಏನಾದರೂ ಸ್ಟಡಿ ಮಾಡಕ್ಕೆ ಯೂಸ್ ಮಾಡ್ತಾಳೆ. ಇಷ್ಟು ಬಿಟ್ಕೊಂಡಿದ್ದೀವಿ. ಹಾಗೆ ಫೋನ್ಗಳೆಲ್ಲ ಚಾರ್ಜ್ ಹಾಕಕ್ಕೆ ಇಲ್ಲಿ ಇಟ್ಕೊಂಡಿದ್ದೀವಿ ಅಷ್ಟೇ. ನೆಕ್ಸ್ಟು ಇಲ್ಲಿ ಸೀರೆಗಳು ಜೋಡಿಸ್ಕೊಂಡಿದ್ದೀನಿ ಸ್ವಲ್ಪ.
ಅದಾದಮೇಲೆ ಇದು ಐರನ್ ಮಾಡೋಕ್ಕೆ ಅಂದೆ, ಇದು ವಿಂಡೋ. ಹಾಗೆ ಇದೊಂದು ಕಾಟು, ನಾವು ಮೂವರು ಇಲ್ಲೇ ಮಲ್ಗೋದು, ನಾನು ಅರ್ಶಿ ನಮ್ಮ ಮನೆಯವರು. ಸೊ ಇದು ಬಂದು ಅರ್ಶಿ ಸಣ್ಣ ಪಪ್ಪು ಫೋಟೋ, ಇದೆಲ್ಲ ನಾನು ಹಿಡ್ದಿದ್ದೆ ಫೋಟೋ. ಹಿಡ್ದಿದ್ದನ್ನ ಸೊ ಅವಳ ಬರ್ಡೇಗೆ ಫ್ರೆಂಡ್ ಒಬ್ರು ಫ್ರೇಮ್ ಮಾಡಿಸ್ಕೊಂಡು ಕೊಟ್ಟರು. ಅಲ್ಲೊಂದು ರಾಧಾಕೃಷ್ಣನ್ ಫೋಟೋ ಹಾಕಿದ್ದೀನಿ. ಹಾಗೇನೆ ಹೀಗೆ ಬಂದರೆ ಇದು ನಮ್ಮ ವಾರ್ಡ್ರೂಮ್. 3 ಜನದ್ದು ಇಲ್ಲೇ ಇದೆ. ಇದು ನಂದು, ಇದು ವರ್ಷಿದು, ಇದು ಅವರಪ್ಪಂದು. ಸೊ ಇಲ್ಲೇ ಒಂದು ಮಿರರ್ ಹಾಕಿದ್ದಾರೆ. ವಾರ್ಡ್ರೂಬ್ದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ವಿಡಿಯೋ ಮಾಡ್ತೀನಿ. ಸೊ ಅದೆಲ್ಲ ಮೆಸ್ ಆಗಿಬಿಟ್ಟಿದೆ. ಸೊ ಅಷ್ಟೇ, ಇಷ್ಟು ರೂಮು. ಓಕೆನಾ, ಇನ್ನೇನಾದ್ರು ತೋರಿಸ್ಬೇಕಾ ಅರ್ಷ? ಏನಿಲ್ವಾ? ಸೊ ಅಷ್ಟೇ, ಇಷ್ಟು ರೂಮು. ಇಲ್ಲಿ ನಾನು ಇದೊಂದು ಬುಟ್ಟಿ ಏನಂದರೆ ಯಾವುದಾದ್ರೂ ಬಟ್ಟೆ ಯೂಸ್ ಮಾಡಿರೋದನ್ನ ಹಾಕಿಡಕ್ಕೆ ಒಂದು ಬುಟ್ಟಿ ಥರ ತಗೊಂಡಿದ್ದೀನಿ, ಅದಷ್ಟೇ. ಬನ್ನಿ ಅಡುಗೆ ಮನೆಗೆ ಹೋಗೋಣ. ಏನಿದೆ ಇದನ್ನು ಓಪನ್ ಮಾಡಿದ್ರೆ ನಮ್ಮದು ಕಿಚನ್. ಕರ್ಟನ್ ತೆಗಿತಿದ್ದಂಗೆ ಇಲ್ಲಿ ನೀವು ನೋಡ್ತಿರ್ಬೋದು, ಫುಲ್ ಓಪನ್ ಕಿಚನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದು ಫ್ರಿಡ್ಜ್ ಇಟ್ಟಿದ್ದೀನಿ, ಸಣ್ಣ ಫ್ರಿಡ್ಜ್ ಇದೆ ನಮ್ಮದು. ಹಾಗೆ ಬಂದರೆ ಇಲ್ಲೊಂದು ಟೇಬಲ್ ಫ್ಯಾನ್ ಇಟ್ಟಿದ್ದೀನಿ, ಇದು ನಮ್ಮದು ರಿಂಗ್ ಲೈಟು. ಹಾಗೆ ಇಲ್ಲೊಂದು ಖಾಲಿ ಸಿಲಿಂಡರ್ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲೊಂದು ವಾಷಿಂಗ್ ಮಿಷಿನ್. ಎಲ್ಲ ಕಿಚನಲ್ಲೇ ಓಪನ್ ಕಿಚನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಥಿಂಗ್ಸ್ ಎಲ್ಲ ಇಲ್ಲೇ ಇಟ್ಕೊಳ್ಳೋ ಥರ ಮಾಡಿದ್ದಾರೆ. ಇಲ್ಲೊಂದು ವಾಷಿಂಗ್ ಮಿಷಿನ್ ಇದೆ. ಹಾಗೆ ಇಲ್ಲೊಂದು ಮನೆ ಒರೆಸೋದೊಂದು ಇಟ್ಕೊಂಡಿದ್ದೀನಿ. ಡ್ರಮ್ಮು, ಈ ವಾಟರ್ ಪ್ಯೂರಿಫೈ ಆಗಿದ್ದು ನೀರೇನು ವೇಸ್ಟ್ ಆಗುತ್ತಲ್ಲ, ಅದನ್ನ ನಾನು ಡ್ರಮ್ಗೆ ಹಾಕೊಂಡು ಬಾಗಿಲು ತೊಳೆಯೋಕೆ ಯೂಸ್ ಮಾಡ್ಕೋತೀನಿ, ನೀರು ವೇಸ್ಟ್ ಮಾಡಬಾರ್ದು ಅಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸೊ ಅಷ್ಟೇ. ಇಲ್ಲಿ ಬಂದರೆ ಸಿಂಕು, ಹಾಗೇನೆ ನೋಡ್ತಾ ಇರ್ಬೋದು ಇದು ಕಿಚನು. ಇಲ್ಲೊಂದು ವಿಂಡೋ ಇದೆ. ಸೊ ಸ್ಟವ್ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಥಿಂಗ್ಸ್ ಎಲ್ಲ ಇಲ್ಲಿ ನೀವು ನೋಡ್ಬೋದು. ಸೊ ಈ ರೀತಿ ಕೊಟ್ಟಿದ್ದಾರೆ. ಇಲ್ಲೂ ಪಾತ್ರೆ ಇಟ್ಕೊಂಡಿದ್ದೀನಿ. ಇಲ್ಲಿ ಏನು ನನಗೆ ಬೇಕೋ ಥಿಂಗ್ಸ್ ಇಟ್ಟಿದ್ದೀನಿ, ಸೊ ಯೂಸ್ ಮಾಡೋದು. ಅಡುಗೆಗೆ ಹಾಕೋ ಅದೆಲ್ಲ ಇಟ್ಕೊಂಡಿದ್ದೀನಿ. ಸೊ ಈ ಥರ ಕ್ಯಾಬಿನ್ ಕೊಟ್ಟಿದ್ದಾರೆ. ಓಪನ್ ಕಿಚನ್ ಆಗಿರೋದ್ರಿಂದ ಸ್ಪೇಷಿಯಸ್ ಆಗಿ ದೊಡ್ಡದಾಗಿದೆ. ಇದೊಂದು ಟೇಬಲ್ ಒಂದು ತೊಗೊಂಬಂದ್ವಿ. ಸೊ ಈ ಥರ ಯೂಸ್ ಆಗುತ್ತೆ ಒಂದೊಂದ್ಸರಿ, ನಮಗೆ ಎಲ್ಲ ಕೆಲಸಕ್ಕೂ ಯೂಸ್ ಆಗುತ್ತೆ. ತರಕಾರಿ ಕಟ್ ಮಾಡೋಕ್ಕೆ, ಅದಕ್ಕೆ ಇಲ್ಲಿ ಚೇರ್ ಹಾಕೊಂಡು ತರಕಾರಿ ಕಟ್ ಮಾಡ್ಕೊಂಡು ಇಲ್ಲೇ ಅಡುಗೆ ಮಾಡೋಕ್ಕೆ, ಆ ಥರ ಎಲ್ಲ ಯೂಸ್ ಆಗುತ್ತೆ. ಸೊ ಇಲ್ಲಿ ಬಂದರೆ ಇಲ್ಲೆಲ್ಲ ಹಣ್ಣು ಇಟ್ಟಿದ್ದೀವಿ. ಇಲ್ಲೂ ನೋಡ್ತಾ ಪಾತ್ರೆಗಳೆಲ್ಲ ಇಟ್ಕೊಂಡಿದ್ದೀವಿ. ಇದು ಫುಲ್ಲು ಕಬೋರ್ಡ್ಗಳಿದೆ, ನೋಡ್ತಾ ಇರ್ಬೋದು. ನೀಟಾಗಿ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಮನೇಲಿ ಏನು ಈ ಥರ ಇಲ್ಲ ಅನ್ನೋಂಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಮೇಲ್ಗಡೆನೂ ಅಷ್ಟೇ ಫುಲ್ಲು ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಎಲ್ಲ ಸಾಮಾನೆಲ್ಲ ತುಂಬ ಹಾಕ್ಬಿಟ್ಟಿದ್ದೀವಿ, ಬೇಡದೇ ಇರೋದೆಲ್ಲ. ಸೊ ಹಾಗೆ ಈ ಕಡೆ ಬಂದರೆ ಇಲ್ಲಿ ಒಂದೇ ಒಂದು ಏನಪ್ಪ ಅಂತಂದರೆ, ಇಲ್ಲಿ ದೇವ್ರ ಮನೆ ಕೊಟ್ಟಿಲ್ಲ ಅವರು ನಮಗೆ. ಅದೊಂದು ನನಗೆ ಬೇಜಾರಿದೆ. ನನಗೆ ದೇವ್ರ ಮನೆ ಇರಬೇಕು, ನಂಗೆ ತುಂಬ ಇಷ್ಟ ದೇವ್ರ ಮನೆ ಇದ್ದರೆ. ಸೊ ಇಲ್ಲ, ಈ ಮನೇಲಿ ದೇವ್ರ ಮನೆ ಇಲ್ಲ. ಅದ್ರ ಬದಲು ಒಂದಿಷ್ಟು ಪ್ಯಾಸೇಜ್ ಅಂತ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. ನಾನು ಇಲ್ಲೇ ಚಿಕ್ಕದಾಗಿ ಇಟ್ಕೊಂಡು ದೇವ್ರ ಮನೆ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿ ದೇವ್ರಿಗೆ ಬೇಕಾಗಿರೋಂಥ ಐಟಮ್ಸ್ ಏನಿದೆ ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಮಿಕ್ಕಿದ ಆ ಕಡೆ ನಾನ್ ವೆಜ್ ಅದು ಇದು ಮಾಡಿದಾಗ ಡೋರ್ ಕ್ಲೋಸ್ ಮಾಡಿಬಿಡ್ತೀನಿ, ಇಲ್ಲ ಅಂದರೆ ಓಪನ್ ಮಾಡಿ ಇಟ್ಕೋತೀನಿ. ಸೊ ಇದು ನಮ್ಮ ಕಿಚನ್. ಒಂದು ಇದರಲ್ಲಿ ತೋರಿಸ್ಬಿಡೋಕ್ಕಿಲ್ಲ ಹಂಗಾಗಿ. ಸೊ ಇದು ನಮ್ಮ ಕಿಚನ್, ನೀವು ನೋಡ್ತಾ ಇರ್ಬೋದು. ಸಿಂಕ್ ಎಲ್ಲ ಇಲ್ಲೇ ಇದೆ. ಈ ಪಾತ್ರೆ ತೊಳ್ಕೊಂಡು ಇಲ್ಲೇ ಇಟ್ಕೊಳ್ಳೋಕ್ಕೆಲ್ಲ ಮಾಡ್ಕೊಂಡಿದ್ದೀವಿ. ಅಷ್ಟೇನಪ್ಪು. ನೆಕ್ಸ್ಟ್ ಬಂದರೆ ಬಾತ್ರೂಮ್ ತೋರಿಸ್ತೀನಿ ಬನ್ನಿ. ವಾಶ್ರೂಮ್. ಹಾಗೆಯೇ ಇಲ್ಲಿ ಬಂದರೆ ಬೆಡ್ರೂಮ್ ಏನಿದೆ, ಬೆಡ್ರೂಮ್ ಪಕ್ಕನೇ ಇದೊಂದು ಹೇಳೋದು ಬಿಟ್ಟೆ. ಇದೊಂದು ವಾಸು. ಇದು ಅಷ್ಟೇ, ನಾವು ಚಿಕ್ಕಮಂಗ್ಳೂರಿಗೆ ಹೋಗಿ ಆ ಸಕಲೇಶ್ಪುರ ಘಾಟಲ್ಲಿ ಬರಬೇಕಾದ್ರೆ ರೋಡ್ ಸೈಡಲ್ಲಿ ಹಾಕಿದ್ರು. ಸೊ ಮರದ್ದು ಚೆನ್ನಾಗಿತ್ತು ಅಂತ ತಗೊಂಡು ಇದೊಂದು ಫ್ಲವರ್ನ ಹಾಕಿಟ್ಟಿದ್ದೀನಿ ಹಾಗೇನೆ. ಆಮೇಲೆ ಕಾಲಿಂಗ್ ಬೆಲ್ ಕೊಟ್ಟಿದ್ದಾರೆ ಮನೆ ಮೇಲೆ. ಸೊ
ಇದೆಲ್ಲ POP ಮಾಡಿಸಿದ್ದಾರೆ, ಇರಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ. ಸೊ ಹಾಗೆ ಇಲ್ಲಿ ಬಂದರೆ ಚಪ್ಪಲಿ ಸ್ಟ್ಯಾಂಡ್ ಪಕ್ಕನೇ ಇಲ್ಲೊಂದು ಟೇಬಲ್ ಇಟ್ಟಿದ್ದೀನಿ. ಇದೇನಕ್ಕಂದರೆ ನಾವು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಟವಲ್ ಗಿವಲ್ ಇಟ್ಕೊಳಕ್ಕೆ ಅಂತ ಇಲ್ಲೊಂದು ಟೇಬಲ್ ಹಾಕಿದ್ದೀನಿ. ಹಾಗೇನೆ ಸೊ ಇದು ನಮ್ಮದು ಬಾತ್ರೂಮ್ ಆ್ಯಂಡ್ ವಾಶ್ರೂಮ್. ಸೊ ಬಾತ್ರೂಮ್ ಆ್ಯಂಡ್ ವಾಶ್ರೂಮ್ ಎರಡು ಅಟ್ಯಾಚ್ ಆಗಿದೆ. ಸೊ ಇಲ್ಲೇ ಕಮೋಡ್ ಇಟ್ಟಿದ್ದಾರೆ, ಇಲ್ಲಿ ಶವರ್ ಇದೆ, ಇಲ್ಲೇ ವಾಶ್ ಮಾಡ್ಕೊಳ್ಳೋದು. ಹಾಗೆಯೇ ಇಲ್ಲಿ ನಾನು ಸಿಂಕ್ ಹತ್ರ ಒಂದು ಮಿರರ್ ಇಟ್ಕೊಂಡಿದ್ದೀನಿ. ಈ ಮಿರರ್ನ ನಾನು ಎಲ್ಲೆಲ್ಲಿ ಹುಡುಕಿದ್ದೀನಿ ಅಂದರೆ ಅದು ಓವಲ್ ಶೇಪೇ ಬೇಕು ಅಂತ ತುಂಬ ಹುಡುಕಿ ತೊಗೊಂಡು ಬಂದಿರೋದಿದು. ಸೊ ಮಿರರ್ ಏನು ಅವ್ರು ಕೊಟ್ಟಿರಲಿಲ್ಲ, ಬಟ್ ಇಲ್ಲಿ ಜಾಗ ಇತ್ತಲ್ಲ ನಮಗೆ ಮಿರರ್ ಹಾಕಿದ್ರೆ ಚೆಂದ ಕಾಣುತ್ತೆ ಅಂತ ಹೇಳಿಬಿಟ್ಟು ಮಿರರ್ ಹಾಕಿದ್ದೀವಿ. ಇಲ್ಲೊಂದು ಡಸ್ಟ್ಬಿನ್ ಇಟ್ಟಿದ್ದೀನಿ ಏನಾದರೂ ಹಾಕೋಕ್ಕೆ. ಹಾಗೆ ಗೀಝರು ಇಲ್ಲೇ ಫಿಟ್ ಆಗಿದೆ. ಸೊ ಅಷ್ಟೇ ಅದು. ಸಾರಿ. ಸೊ ಗೈಸ್, ಇದು ನಮ್ಮ ಮನೆ. ಇಲ್ಲೊಂದು ಹೋಗ್ತಾ ಹಂಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಕ್ಕೆ ಆಂಜನೇಯ ಸ್ವಾಮಿ ಫೋಟೋ ಇಟ್ಟಿದ್ದೀವಿ. ಸೊ ಗೈಸ್, ಇದು ನಮ್ಮ ಮನೆ. ಬಾರ ಈ ಕಡೆ. ಸೊ ಗೈಸ್, ಆಯ್ತಾ? ಚೆನ್ನಾಗಿ ಕಾಣ್ತಿದ್ಯಾ? ಸೊ ಗೈಸ್ ನೋಡಿ, ಇವಳು ಕ್ಲಿಪ್ಪು ಅಲ್ಲಿಡೋದು ಸಾಲದು ಅಂತ ಎಲ್ಲೆಲ್ಲೋ ಇಟ್ಬಿಟ್ಟು ನನ್ನ ತಲೆ ತಿಂತಾಳೆ. ನಾನು ಅದಕ್ಕೆ ತೊಗೊಂಬಂದು ಇಲ್ಲಿ ಅವಳ ಕೈಗೆ ಬೇಗ ಸಿಕ್ಕಲಿ ಅಂತ ಎಲ್ಲನೂ ಕ್ಲಿಪ್ ಸ್ಟ್ಯಾಂಡ್ ಮಾಡಿಬಿಟ್ಟಿದ್ದೀನಿ. ಇದನ್ನು ನಾನು ನೋಡಿ ಇವತ್ತು ನಿಮಗೋಸ್ಕರ ನಿಮ್ಮಿಂದ ನಾನು ಇಲ್ಲಿ ಕೂತ್ಕೊಳ್ಳೋಂಗಾಯಿತು. ಸೊ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಆ್ಯಕ್ಚುಲಿ ವ್ಲಾಗ್ ಹೋಮ್ ಟೂರ್ ಎಲ್ಲ ಬೆಳಿಗ್ಗೆ ಮಾಡಬೇಕು, ಚೆನ್ನಾಗಿ ಕಾಣುತ್ತೆ. ಸೊ ನಾನು ಕೆಲಸ ಮುಗಿಸ್ಕೊಳ್ಳೋದೇ ಲೇಟ್ ಆಗೋಯ್ತು, ಹಾಗೆ ಹೋಮ್ ಟೂರ್ ಮಾಡೋದು ಲೇಟ್ ಆಯಿತು. ನಮ್ಮದು ಪುಟ್ಟ ಮನೆ ಇಷ್ಟೇ, ಜಾಸ್ತಿ ಏನಿಲ್ಲ ತೋರಿಸ್ಲಿಕ್ಕೆ ಅಂತ. ಈ ಹೋಮ್ ಟೂರ್ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾವ್ಯಾವ ಥರ ವಿಡಿಯೋ ಬೇಕು, ವ್ಲಾಗ್ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ಗುರುವಾರದ ವ್ಲಾಗ್ ಇಷ್ಟ ಆಗಿತ್ತು. ಈ ಹೋಮ್ ಟೂರ್ ನಿಮ್ಗೆ ಇಷ್ಟ ಹೇಳೋಣ, ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್, ಬಾಯ್. ಬಾ, ನನ್ನಿಂದ ಈ ಕಡೆ ಬಂದ್ಬಿಡು.